ಗೊಂಬೆ ಲೇ ಯಾಕೆ ಇಬ್ರು ಕುಡ್ದಿರಿ ಬಾಯ್ ಹೋಗ ಹೋಗಿ ಕುತ್ಕೋಗಿ ಹಾಗೆ ನಾನು ಮಾಡ್ತೀನಿ. ಅಮ್ಮ ಮಾಡೋ ಅನ್ನೋದಲ್ಲ ನಾನು ಒಂಚೂರು ತಿಂದ್ಬಿಟ್ರೆ ಇವಳೇನೆ ಸರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಮಾರ್ನಿಂಗಿಂದನೇ ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಏನೇ ಹಬ್ಬ ಮಾಡಿದ್ರೂ ಮನೆ ಕೆಲಸ, ಮನೆಯೆಲ್ಲ ಕ್ಲೀನಿಂಗ್ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಅವತ್ತು ಹಬ್ಬ ಅನ್ನೋ ಸ್ಪೆಷಲ್. ಬಟ್ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಜಸ್ಟ್ ಹಾಗೆ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಡ್ಯೂಟಿಯಿಂದ ಬರೋದು ಲೇಟ್ ಆಗೋಯಿತು, ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾವಾಗಲೂ ಹೋಗ್ತಾಯಿದ್ವಿ, ನನಗೆ ಹೋಗೋದು ಮಿಸ್ ಆಗಿಬಿಡ್ತು. ಅದೇ ಅಂದ್ಕೊಳ್ತಾ ಇದ್ದೆ, ಇವತ್ತು ಹೋಗೋದು ಮಿಸ್ ಆಯ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹಂಗೆ ಆಗ್ಬಿಡುತ್ತೆ. ಇನ್ನೊಂದು ಸಲ ಹೋದ್ರಾಯ್ತು ಅಂತ. ಈಗ ಫೈನಲಿ ನಾನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದಾಯಿತು. ಫೈನಲಿ ಇವಾಗ ಏನಂತ ಹೇಳಿದ್ರೆ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚೋದಷ್ಟೇ. ಸೊ ಟಿಫನ್ ಎಲ್ಲ ನಾನು ದೋಸೆಗೆ ಹಾಕಿರೋದ್ರಿಂದ ಟಿಫನ್ನು ಎಲ್ಲ ಬೇಗನೆ ಆಗುತ್ತೆ ಕೆಲಸಗಳು. ಹಾಗೆ ಫ್ರೆಂಡ್ಸ್, ಈಗ ತಾನೇ ಪೂಜೆ ಎಲ್ಲ ಮುಗೀತು. ಸೊ ಟಿಫನ್ ಹಾಕೊಂಡು ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಹಬ್ಬ ಅಂತ ಅಂದ್ರೆ ಫ್ರೆಂಡ್ಸ್, ನನಗೆ ಚಿಕ್ಕ ವಯಸ್ಸಿಂದ ತುಂಬಾ ನೆನಪಾಗುತ್ತೆ. ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಹೆಣ್ಮಕ್ಳು ಹಬ್ಬದ ದಿನ ಹೂವು ಎಲ್ಲ ಮುಡ್ಕೊಂಡು ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗೋದಂದ್ರೆ ಸಖತ್ ಇಷ್ಟ. ಸೊ ಏನ್ ಮಾಡ್ತಿದ್ರು, ಇಬ್ರಿಗೂ ಹೊಸ ಬಟ್ಟೆ, ನನಗೂ ರಮ್ಯನ್ಗೆ ಇಬ್ರು ಹೊಸ ಬಟ್ಟೆ ತಗೊಳ್ತಿದ್ವಿ. ಮತ್ತೆ ಹಬ್ಬ ಬರ್ತಿದಂಗೆಲ್ಲ ಹೊಸ ಹೊಸ ಬಳೆನೆ ತಗೋಬೇಕು. ಮತ್ತೆ ಮೆಹಂದಿ, ಇನ್ನೊಂದ್ ದಿನಾನೇ ಮೆಹಂದಿ ಎಲ್ಲ ಹಾಕೊಳ್ಳೋದು. ನಮ್ಗೆ ಇನ್ನೇನ್ ಕೆಲಸ ಮಾಡೋದಿರ್ತಿರ್ಲಿಲ್ಲ, ಏನಿಲ್ಲ. ಅಮ್ಮನೇ ಎಲ್ಲ ಕೆಲಸ ಮಾಡೋರು, ಪೂಜೆ ಎಲ್ಲ ಮಾಡೋರು. ನಾವು ಚಿಕ್ಕವರಲ್ವಾ, ಇಬ್ರು ಹೊಸ ಡ್ರೆಸ್ ಹಾಕೊಂಡು ಓಡಾಡ್ಕೊಂಡಿರೋ ಮನೆ ತುಂಬಾ. ಡ್ಯಾಡಿಗೆ ಹೆಣ್ಮಕ್ಳು ರೆಡಿಯಾಗಿ ಮನೆ ತುಂಬಾ ಓಡಾಡ್ಕೊಂಡು ಇರೋದಂದ್ರೆ ಸಖತ್ ಇಷ್ಟ. ಕಾಲ್ಗೆಜ್ಜೆ ಎಲ್ಲ ಹಾಕ್ತಿದ್ರು. ಹೊಸ ಹೊಸ ಕಾಲ್ಗೆಜ್ಜೆ ಮಿಸ್ ಆಗ್ತಿರ್ಲಿಲ್ಲ. ಮತ್ತೆ ಇಬ್ರಿಗೂನು, ನನ್ಗೆ ರಮ್ಯನ್ಗೆ ಇಬ್ರಿಗೂ ಅಂದ್ರೆ ಹ್ಯಾಂಗಿಂಗ್ಸ್ ಎಲ್ಲ ಮಾಡಿಸಿದ್ರು ಇಬ್ರಿಗೂನು. ಸೊ ನಾನು ವೈಟ್, ರೆಡ್ ಮತ್ತೆ ಪ್ಲೇನ್ 3 ತರನು ಇತ್ತು. ಸೊ ರಮ್ಯಾ ಯಾವಾಗ್ಲೂ ಪ್ಲೇನ್ ಹಾಕೊಳ್ತಾ ಇದ್ಲು. ನಂಗೆ ರೆಡ್ ಕಲರ್ ಹ್ಯಾಂಗಿಂಗ್ ಸಖತ್ ಇಷ್ಟ ಆಗ್ತಿತ್ತು. ಅದನ್ನ ಹಾಕ್ಬಿಡೋರು, ಹಬ್ಬ ಅಂದ್ರೆ ಹಾಕೋದು. ಮತ್ತೆ ಕಾಲ್ಗೆಜ್ಜೆ ಎಲ್ಲ ಹಾಕೊಡೋದು, ಹೊಸದು ಹ್ಯಾಂಗಿಂಗ್ಸ್ ಹಾಕೊಂಡು ಬಳೆ, ಮೆಹಂದಿ ಮತ್ತೆ ಹೊಸ ಡ್ರೆಸ್ಸು. ಅದಕ್ಕೆ ಏನಂದ್ರೆ ನಮ್ ಡ್ಯಾಡಿ ಹೂವು ತಗೊಳ್ಳೇಬೇಕು ಮನೆ ಹತ್ರ. ಅದ್ರಲ್ಲಿ ಅವ್ರಿಗೆ ಕನಕಾಂಬ್ರ ಮತ್ತೆ ಮಲ್ಗೆ, ಅದ್ರಲ್ಲಿ ಕನಕಾಂಬ್ರ ಅಂದ್ರೆ ಸಖತ್ ಇಷ್ಟ ನಮ್ ಡ್ಯಾಡಿಗೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಈ ಒಂದು ಎಗ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಸ್ಟೆಲಲ್ಲಿ ಆಗಿರ್ಬೋದು, ಮನೇಲಿ ಆಗಿರ್ಬೋದು ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಹೊರಗಡೆ ಕೂಡ. ಅಲ್ಲೆಲ್ಲ ಸ್ಟವ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಕೆಟಲಲ್ಲಿ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಎಗ್ ಆಮ್ಲೆಟ್ ಕೂಡ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೂ ಈ ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡ್ಬೋದು. ನಾನು ಮದುವೆಗೆ ಹೋದ್ಮೇಲೆ ನಾನು ಏನಾದ್ರು ನೋಡೋದಕ್ಕೆ ಬಂದರೆ ಸಾಕು, ಅವ್ರ ಜೊತೆ ಕನಕಾಂಬ್ರ ಹೂವೆ ತೊಗೊಂಡು ಬರ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೆ ಇಷ್ಟ ಹೂವು. ಹಾಗೆ ಮನೆ ಹತ್ರನೂ ಬಂದಾಗ ಹೂವು ಎಲ್ಲ ತಗೊಳೋರು, ಮುಟ್ಕೋಬೇಕು ಹೆಣ್ಮಕ್ಳು ಅಂತ. ನಮಗೆ ಮುಟ್ಕೊಳಕ್ ಆಸಕ್ತಿ ಇರ್ತಿತ್ತೋ ಇಲ್ವೋ, ಅವರಂತೂ ತಗೊಳ್ತಾ ಇದ್ರು, ಮುಟ್ಕೊಳ್ಳಿ ಎಲ್ಲಾರು ಅಂತ ಅಂದ್ಬಿಟ್ಟು. ನನಗೆ, ಅಮ್ಮನಿಗೆ, ರಮ್ಯನ್ಗೆ 3 ಜನನು. ಸೊ ಏನೋ ಒಂಥರ ಎನ್ವೈರನ್ಮೆಂಟು, ಆ ತಂದೆ ಪ್ರೀತಿ, ನಮ್ಗೆ ಹೊಸ ಬಟ್ಟೆ ಎಲ್ಲ ತೊಡ್ಸಿ ನಮ್ ಖುಷಿನ ಅವ್ರು ನೋಡೋದಕ್ಕೆ ಇಷ್ಟಪಡ್ತಾ ಇದ್ರು. ಸೊ ಸಖತ್ ಮಿಸ್ ಮಾಡ್ಕೋತ ಹಬ್ಬ ಅಂತ ಬಂದಾಗ ಆ ಥರದ್ದೆಲ್ಲ ನೆನ್ಸ್ಕೊಂಡಾಗ ನಾನು ನಮ್ ಡ್ಯಾಡಿ ಸಖತ್ ಮಿಸ್ ಮಾಡ್ಕೊಳ್ತೀನಿ. ಅದೆಲ್ಲ ನೆನಪಾಗ್ತಾ ಇರುತ್ತೆ ಈ ಸಮಯದಲ್ಲಿ, ಎಷ್ಟು ಚೆನ್ನಾಗಿತ್ತು ಅವಾಗ ಅಂತ. ಬಟ್ ಇವಾಗ ಏನಂತ ಅಂದ್ರೆ, ನಮ್ಗೆ ಹಬ್ಬದ ದಿನ ಕೆಲವೊಂದು ಹಬ್ಬದಲ್ಲಿ ಸ್ಯಾರಿ ಎಲ್ಲ ಹಾಕೊಂಡು ನೀಟಾಗಿರಪ್ಪ ಪೂಜೆ ಎಲ್ಲ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಬಟ್ ಕೆಲವೊಂದ್ಸಲ ಜಾಸ್ತಿ ಕೆಲ್ಸದ ಒತ್ತಡದಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ನಾವ್ ಹೆಂಗೋ ಆಗೋದ್ರೆ ಸಾಕು ಅಂತ ಅನಿಸ್ತಿರುತ್ತೆ. ಬಟ್ ನಿಜವಾಗ್ಲೂ ಹಬ್ಬದ ದಿನ ನಾವು ಒಂದು ವಿಶೇಷವಾದ ಅಡ್ಗೆ ಎಲ್ಲ ಮಾಡ್ಕೊಂಡು ಈ ತರ ಮನೆಯೆಲ್ಲ ಪೂಜೆ ಮಾಡಿ ಆ ವೈಬೇ ಬೇರೆ, ಒಂಥರ ಖುಷಿ. ಏನೇ ಬೇಜಾರು ಮನೆಗಳಲ್ಲಿ ಏನೇ ಒಂದು ಘಟನೆಗಳು ನಡೆದಿರ್ಲಿ, ಬೇಜಾರುಗಳನ್ನ ನಡೆದಿರ್ಲಿ, ಬಟ್ ಈ ಹಬ್ಬದ ಆಚರಣೆಗಳನ್ನಂತ ಮಾಡಿರೋದ್ರಿಂದ, ಸೊ ಈ ಸೆಲೆಬ್ರೇಷನ್ ಮಾಡ್ತಾ ನಮ್ಗೆ ಒಂಥರ ವೈಬ್, ಖುಷಿ ಎನ್ವೈರನ್ಮೆಂಟ್ ನ ತಂದ್ಕೊಡುತ್ತೆ. ಸೊ ಈ ಹಬ್ಬಗಳು ಖಂಡಿತ ನಮ್ಗೆ ಅನ್ಸಿರ್ತದೆ, ಏನಪ್ಪ ತಿಂಗ್ಳಿಗೆ ಒಂದ್ಸತ ಹಬ್ಬ ಬರುತ್ತೆ ನಮ್ದು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆ ಹಬ್ಬ ಎಲ್ಲ ಇರೋದ್ರಿಂದಾನೇ ಕೆಲವೊಂದು ಏನೇ ಬೇಜಾರುಗಳಿದ್ರೆ ಅದನ್ನೆಲ್ಲ ಮರ್ತಿದ್ರ ಹಬ್ಬ ಸೆಲೆಬ್ರೇಷನ್ ಮಾಡೋದ್ರಿಂದ ಅದನ್ನೆಲ್ಲ ಮರಿತೀವಿ ಅಂತ ಹೇಳ್ಬೋದು. ಇದೇ ರೀತಿ ಹಬ್ಬ ಆಚರಣೆಗಳಿದ್ರೇನೆ ಚಂದ.
ಚಿಂಟುಗೆ ನಾನು ಅದೇ ಹೇಳ್ತಿರ್ತೀನಿ ಅವ್ಳಿಗೆ, ನೀನ್ ಹಬ್ಬ ಅಂತ ಅಂದ್ರೆ ಹೊಸ ಬಟ್ಟೆ ಎಲ್ಲ ಹಾಕೊಂಡ್ ಮನೇಲಿ ಇರೋದೇ ಇಲ್ವಲ್ಲ. ಇವಾಗ ಅವ್ಳಿಗೆ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಪ್ರಿಪರೇಷನ್ ಆಗದೆ ಆಗೋಗ್ಬಿಡುತ್ತೆ. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದೆಲ್ಲ ಹಬ್ಬ ಅಂತ ಸ್ವಲ್ಪ ಇವತ್ತು ನಮ್ಮನೆ ಹೋಗು ಮಮ್ಮಿ ಎಕ್ಸಾಮ್ ಇದೆ ಓದ್ಕೋಬೇಕು, ನಂಗೆ ಆ ಟೆನ್ಷನ್ ಅದಾವೆ, ನಾಳೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಟೆನ್ಷನ್ ಅಲ್ಲಿದ್ದಾಳೆ. ಒಂದು ಸೈಡು ಬೇಗ ಟೀ ಕೊಡಂಗಿದ್ರೆ ಕೊಟ್ಬಿಡಿ, ನಾನು ಒಂಚೂರು ಸ್ನಾನಕ್ಕೆ ಹೋಗ್ತೀನಿ. ಟೀ ಹಾಗೆ ಫ್ರೆಂಡ್ಸ್, ನಮ್ಗೆ ಹಬ್ಬ ಅಂತಂದ್ರೆ ಇನ್ನೊಂದ್ ಏನ್ ಖುಷಿ ಅಂತಂದ್ರೆ, ಚಿಕ್ಕವ್ರು ಇರ್ಬೇಕಾದ್ರೆ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಂಡಿರ್ತಾ ಇದ್ವಿ. ಮತ್ತೆ ಮಾರನೇ ಬೆಳಿಗ್ಗೆ ನಮ್ಗೆ ಸ್ಕೂಲಲ್ಲಿ ಯಾವಾಗ್ಲೂ ಕಲರ್ ಡ್ರೆಸ್ ಇಡೋರು, ಅಂದ್ರೆ ಹಬ್ಬಕ್ಕೆ ತಗೊಂಡಿರೋ ಡ್ರೆಸ್ಗಳನ್ನ ಹಾಕೊಂಡ್ ಬರ್ಬೇಕು ಅಂತ. ಸೊ ಆ ಕಲರ್ ಡ್ರೆಸ್ ನಾವು ಹಬ್ಬದ್ದು ಡ್ರೆಸ್ ಬೆಳಿಗ್ಗೆ ಹಾಕೊಂಡ್ ಹೋಗೋದೇ ಒಂದ್ ಖುಷಿ. ಈ ಡ್ರೆಸ್ ತಗೊಂಡಿದ್ದೀನಿ, ಆ ಡ್ರೆಸ್ ತಗೊಂಡಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ಗೆ ತೋರ್ಸ್ಬೇಕಲ್ಲ, ಇದೇ ನಂದು ಹೊಸ ಡ್ರೆಸ್ ಅಂತ, ಅಷ್ಟು ಖುಷಿ ಆಗೋದು. ನೀವು ಏನಾದ್ರು ಚಿಕ್ಕವ್ರು ಇರ್ಬೇಕಾದ್ರೆ ಇದೇ ರೀತಿ ಅಂದ್ರೆ ಫೀಲ್ ಮಾಡ್ತಾ ಇದ್ರ, ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರ? ನೀವು ಮೆಹಂದಿ, ಹೊಸ ಹೊಸ ಬಳೆಗಳು ಹಾಕೊಳ್ಳೋದು, ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ನಿಮ್ ಫ್ರೆಂಡ್ಸ್ಗೂ ನೀವು ಈ ತರ ತೋರ್ಸ್ಲಿಕ್ಕೆ ಅಂತ ಏನಾದ್ರು ನೆಕ್ಸ್ಟ್ ಡೇ ಕಲರ್ ಯೂನಿಫಾರ್ಮ್ ನಿಮ್ಗೂ ಏನಾದ್ರು ಇತ್ತ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ. ನಾನ್ ಮಾತ್ರ ಫೀಲ್ ಮಾಡ್ಕೊಡ್ತಾ ಇರ್ತೀನಿ ಹಬ್ಬದಲ್ಲಿ, ಅಥವಾ ನಿಮ್ಗೂ ಇದೆಲ್ಲ ನೆನಪಾಗ್ತಿರುತ್ತೆ ಅಂತ ನನ್ಗೂ ಗೊತ್ತಾಗ್ತಾ ಇರುತ್ತೆ. ನಾನ್ ಮಾತ್ರ ಎಲ್ಲ ನೆನ್ಸ್ಕೊತಾ ಇರ್ತೀರಾ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೆ ನೋಡಿ ದೋಸೆ ಹಾಕೊಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಬಂದ್ರು, ಟೀ ಅಂತೆ, ಒಟ್ಟಿಗೆ ತಿಂಡಿ ತಿಂದ್ಬಿಟ್ಟು ಟೀ ಕೊಡ್ತೀನಿ ಅಂತ. ಹಾಗೆ ಫ್ರೆಂಡ್ಸ್, ಮಾರ್ನಿಂಗ್ ಟಿಫನ್ ನಾನು ಹೇಳ್ದಾಗೆ ದೋಸೆ ಹಾಗೆ ಹೀರೆಕಾಯಿ, ಕಡಲೆಕಾಳು, ಬಟಾಣಿ ಹಾಕಿ ಗೊಜ್ಜು ಮಾಡಿದ್ದೆ. ಸೊ ಇವಾಗ ಪೂಜೆ ಆದಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ತುಂಬ ದಿನ ಆಗಿತ್ತು. ಈ ರೀತಿ ಟೊಮೆಟೊನ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮನೇಲಿ ಎಲ್ರಿಗೂ ಇಷ್ಟ ಟೊಮೆಟೊ ಸಾಂಬಾರು. ಇದು ನಮ್ಮ ಹತ್ರ ಏನಾದರೂ ತರಕಾರಿ ಇಲ್ಲ ಏನಿಲ್ಲ ಅಂತಂದರೆ ದಿಢೀರಾಗಿ ಮಾಡ್ಕೋಬೋದು. ಅಯ್ಯಪ್ಪ ಬಿಡು ಆರಾಮ್ಸೆ ಆಯಿತು ಅಂತ ಅನಿಸ್ತಿರುತ್ತೆ. ಕೆಲವೊಂದು ಸತ ನಮಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅನ್ನೋದೇ ತುಂಬ ಒಂಥರ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಬಟ್ ಇವತ್ತು ಟೊಮೆಟೊ ಸಾಯಂಕಾಲ ಉಪ್ಪಿಟ್ಟು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಒನ್ ಟೈಮ್ಗಲ್ವಾ ಏನು ಅಂತ ಅಂದ್ಬಿಟ್ಟು ಟೊಮೆಟೊ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಲ್ರೆಡಿ ಟೊಮ್ಯಾಟೊ ಎಲ್ಲ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಖಾರದ ಪುಡಿನ ರುಬ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ದಿಢೀರಂತ ಕೂಡ ಆಗೋಯ್ತು. ಹಾಗೆ ಟೊಮೆಟೊ ಸಾಂಬಾರು ಮಾಡಿಕೊಂಡು ಜೊತೆಗೆ ಕೋಸಂಬರಿ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಕೋಸಂಬರಿಗೆ ನನ್ನ ಹಸ್ಬೆಂಡ್ಗೆ ಏನಂದರೆ ಈರುಳ್ಳಿ ಹಾಕಬೇಕು ಅಂತ. ನಂಗೆ ಈರುಳ್ಳಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಅವ್ರಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಎಲ್ಲ ಬೇರೆ ಕಟ್ ಮಾಡಿ ಹಾಕ್ತೀನಿ ಅಂತ ಇದ್ರು. ನಾನು ಬೇಡ ಅಂದೆ, ಅಂದರೂ ಕೇಳಿಲ್ಲ ಅವರು, ಕೊನೆಗೂ ಹಾಕಿದ್ರು. ಬಟ್ ಏನಿಲ್ಲ, ಚೆನ್ನಾಗೇ ಇತ್ತು. ಸೊ ಅದಾದಮೇಲೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಅಮ್ಮನ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫೈನಲಿ ಅಡುಗೆ ಏನೋ ರೆಡಿ ಆಯಿತು. ಇವಾಗ ಊಟ ಮಾಡಿಬಿಡೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಇಬ್ಬರು ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಚಿಂಟು ಕರಿತಾ ಇದ್ದೆ, ಬಾ ಚಿಂಟು ಊಟ ಮಾಡ್ಕೊ ಅಂತ. ಯಾವಾಗಲೂ ಅಡುಗೆ ಆಗಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ನಮಗೆ ಸಮಾಧಾನ. ಅವಳು ಮಮ್ಮಿ ಬಂದೆ, ಒಂದು 10 ನಿಮಿಷ ಆಗಿ ಬರ್ತೀನಿ, ಈಗ ಬರ್ತೀನಿ ಅಂತ ಅಂದ್ಕೊಂಡು ಕೊನೆಗೆ ಸ್ವಲ್ಪ ಲೇಟಾಗಿ ಬಂದಳು ಊಟ ಮಾಡೋದಕ್ಕೆ. ಅಷ್ಟರಲ್ಲಿ ನಾನು ಹಸ್ಬೆಂಡ್ಗೆ ಅವರು ಡ್ಯೂಟಿಯಿಂದ ಬಂದಿರ್ತಾರಲ್ವ, ಸೊ ಅವ್ರಿಗೆ ಊಟ ಬಡಿಸ್ಕೊಟ್ಬಿಟ್ಟು ಬೆಳಿಗ್ಗೆ ಎಷ್ಟೊತ್ತಿಗೆ ಟಿಫನ್ ಮಾಡಿರ್ತಾರೋ ಅಂತ ಹೇಳಿ, ಸೊ ಇವಾಗ ನಾನು ಕೂಡ ಊಟ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಫೈನಲ್ ಹಂಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡ್ತಾ ಮಾತಾಡಿಕೊಂಡು ಆಮೇಲೆ ನಾನು ಹೇಳ್ದಾಗೆ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹಬ್ಬದ ದಿನ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಅಮ್ಮ ಬಾ ಅಂತ ಇದ್ರಲ್ಲ, ಹಾಗಾಗಿ ಬಂದೆಮ್ಮ, ಒಂದು 10 ನಿಮಿಷ ಬಂದು ವಾಪಸ್ ಬಂದುಬಿಡೋಣ ಅಂತ ಅಂದ್ಕೊಂಡೆ. ಹಾಗೆ ಊಟ ಎಲ್ಲ ಮುಗಿಸಿ ಇವಾಗ ಅಮ್ಮನ ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಅಮ್ಮ ತಂಬಿಟ್ಟು ಮಾಡ್ತಾಯಿತ್ತಲ್ಲ, ಸೊ ನಾವು ಕೂಡ ಜೊತೇಲಿ ಅಮ್ಮ ಏನು ಮಾಡ್ತಾಯಿದ್ದೀಯ ಅಂದ್ಕೊಂಡು ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ರು. ನಮ್ಮ ರಮ್ಯಾ ಅಂತೂ ಅದ್ರದ್ದು ಹಾಕಿರೋದು ಕಡಲೆಕಾಯಿ ಬೀಜ, ಕೊಬ್ಬರಿ, ಎಳ್ಳು ಮತ್ತು ಬೆಲ್ಲ ಇಷ್ಟು ಸೇರಿಸ್ಕೊಂಡು ಅಲ್ಲಲ್ಲೇ ಇದು ಒಂಥರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇದ್ದಂಗಿದೆ, ತಿನ್ನೋಕ್ಕೆ ಚೆನ್ನಾಗಿದೆ ಅಂದ್ಕೊಂಡು ತಿಂತಾನೆ ಇದ್ಲು. ಸೊ ಸಕ್ಕತ್ತಾಗಿತ್ತು. ನನಗೆ ಎಳ್ಳು ಬೆಲೆ ಈ ಸಲ ಸ್ಯಾಟಿಸ್ಫೈ ಆಗಿರ್ಲಿಲ್ಲ. ಹಾಕಿದೆ ತಂಬಿಟ್ಟಿಟ್ಟೆಲ್ಲ ಇಲ್ಲಿ ಮಿಕ್ಸ್ ಆಗಿಲ್ವಾ ನೋಡು, ತೋರ್ಸ್ಲಾ ಇಲ್ಲಿಲ್ವಾ? ಅಮ್ಮ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಮ್ಮ, ಏನಿಲ್ಲಮ್ಮ. ಅಲ್ಲ ಇವಳು
ನಮ್ಮ ಅಮ್ಮ ಮನೆಗೆ ಬಂದು ತಿಂತಾ ಇರೋದಕ್ಕೆ ಹಿಂಗೆ ಇವಳ ಮನೆಗೆ ಬಂದ್ಬಿಟ್ಟು ನಾ ಬಾಯ ಏನ್ ಇಲ್ವೇನ ಆಮೇಲೆ ತಪ್ಪಿಟ್ಟು ತಿನ್ಬೇಕಂದ್ರೆ ಮಧ್ಯ ಸಿಗದ್ ಬಿಡ್ಲ ನಮ್ಗೆ ಸುಮ್ನಿರೆ ಇಲ್ವಾ ಇಲ್ಲಿ ಸುಮ್ ಕುತ್ಕಡೆ ಏನ್ ಅದೇ ಚಿನ್ನ ಸರಿ ಸಿಗ್ಲೇ ಇಲ್ಲ ನಾನೇ ತಿನ್ಕೊಂಡೆ ಏನ್ ಇವಾಗ ತಪ್ಪಿಟ್ಟು ಕುಲಾಗಿರ್ತದ ವರ್ಷಕ್ಕೊಂದ್ಸತ ಮಾಡೋದು ಒಬ್ರಕ್ಕೆ ಏನ್ ಮಾಡ್ಕೊಟ್ಬಿಡ್ತಾಳೆ ಇವಳು ನಿಂಗ ಅದ್ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ನೀನ್ ಮಾಡ್ಕೊಟ್ಬೇಡ ನಾನ್ ನಿಂಗ್ ಮಾಡ್ಕೊಡ್ತೀನಿ ಜೀವಮಾನ ನಾನೇ ಮಾಡೋದಾಯ್ತು ಹಾಕೋ ಬಾ ಏನೋ ಮಾಡ್ಕೊಟ್ಟು ಇವ್ರ ಮನೆಗೆ ಹೋದ್ರು ನಾನೇ ಮಾಡ್ಬೇಕು ಅಯ್ಯೋ ಅದ್ ಎಷ್ಟ್ ದಿವಸ ಬಂದ್ಬಿಟ್ಟು ನಮ್ಮ ಮನೇಲಿ ಮಾಡ್ಕೊಟ್ಬಿಟ್ಟಿದ್ದೆ ಎಷ್ಟ ಬಂದಾಗೆಲ್ಲ ನಾನೇ ಮಾಡಿರೋದು ಬಾಳ ಅಂದಾಗೆಲ್ಲ ನಾನೇ ಮಾಡಿರೋದು ಅದು ನೀನ್ ಹೇಳು ನಮ್ಮ ಮನೆಗೆ ಬಂದು ಎಷ್ಟ್ ದಿವಸ ಮಾಡಿದ್ರು ಟೈಮ್ ನಾನು ಬರೋದೇ ಇಲ್ವಲ್ಲ ಜಾಸ್ತಿ ಏನ್ ಬರೋದೇ ಇಲ್ಲ ಹೋದ್ರು ಹಿಂಗ್ ಬರ್ತೀನಿ ಬರ್ತೀನಿ ಗೊತ್ತು ನಾವೇನ್ ಇಲ್ಲೇ ಇದ್ಕೊಂಡು ಮನೆಗೆ ಊಟ ಮಾಡ್ಕೊಂಡಿವಿ ಇರು ಯಾರ್ ಬೇಡ ಅಂದ್ರು ನಾನು ನೋಡ್ತಾನೆ ಅದ ತಿನ್ಬೇಡ ಚೆನ್ನಾಗಿನ ತಂಬಿಟ್ಟು ತಿನ್ಬಿಟ್ರೆ ಏನಾಯ್ತು ಸುಮ್ ಕುತ್ಕೊಳಕ್ ಏನ ಚೂರ್ ತಿಂದ ನೀನು ಫ್ರೆಂಡ್ಸ್ ಅರ್ಧ ಬೆಲ್ಲ ಖಾಲಿ ಮಾಡೋಳೆ ಮಾಡ್ಬಿಟ್ರೆ ಅಲ್ಲ ಅಮ್ಮನೇ ಸುಮ್ಮನೈತೆ ನಿನ್ಗೆ ಉರಿತೈತೆ ಯಾಕೆ ಮಾಡಿ ಚೆನ್ನಾಗಿರ್ತದೆ ತಿನ್ಬೇಕಂದ್ರೆ ಮಧ್ಯೆ ಹಸಿಟ್ ಹಸಿಟ್ ತರ ಇರ್ತದೆ ಕೊಬ್ಬರಿ ಕಡ್ಲೆಕಾಯಿ ಬೀಜ ಅದೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರ್ತದೆ ಇವಳಿಗೆ ನಾನ್ ಒಟ್ಟಲ್ಲಿ ನಾನ್ ತಿಂದ್ರೆ ಒಂದು ನಾನ್ ಮಾಡ್ದೆ ಏನಾರು ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ ಹೊಟ್ಟೆ ಉರಿ ಇವಳಿಗೆ ಇನ್ನೊಂದು ನಾನ್ ತಿಂದೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ತಾ ಇಲ್ಲ ಅಂತ ಬಾಳ ಹೊಟ್ಟೆ ಉರಿ ಪಡ್ಕೊಂಡು ಇಷ್ಟ ದಿನ ಇದಾವ ನೀನ್ ಮಾಡೇ ಇದ್ರು ನಾನ್ ಮಾಡೇ ಇಲ್ಲ ಕುತ್ಕಳೆ ಏನಾರು ಒಂದ್ ಹೇಳಿದ್ರೆ ಎಲ್ಲಾಕು ತಿರ್ಗಿಸ್ ಹೇಳ್ತಾಳೆ ಅರ್ಥ ಮಾಡ್ಕೊಳಕಿದ್ರೆ ಏನು ಕೇಳ್ತಿದ್ಯ ಅಂತ ನಾನು ತಿರ್ಗಿಸ್ ಹೇಳ್ತಾ ಇದೀನಂತೆ ಸೌಮ್ಯ ಮಮ್ಮಿದ ತಪ್ಪು ನಂದ ತಪ್ಪು ನಿಜ ಹೇಳು ಮೊಗ ಹೇಳ್ತದಪ್ಪ ನಿನ್ ಮಗ ನಿನ್ ಕಡಿಗೆ ಬಂದಾನೆ ನನ್ ಕಡಿಗೆ ಬಂದಾನ ಬಾ ಚೂರ್ ತಿಂದಿದ್ದಕ್ಕೆ ಇವಳಿಗೆ ಆಗಲ್ಲ ತಿನ್ಕೋ ಏನ್ ಹೋಗಿ ತಗೊಂಡ್ ನೀನೇ ತಿನ್ಕೋ ಯಾವಡೆ ನೀನು ವಾಯ್ಸ್ ರೈಸ್ ಮಾಡ್ಬೇಡ ಸೌಮ್ಯ ಏನು ವಾಯ್ಸ್ ರೈಸ್ ಮಾಡ್ಬೇಡ ಯಾರು ಹೇಳ್ತಾ ಇದ್ದೀನಿ ನಾನು ಹಂಗಾರೆ ಹೇಳ್ತಾ ಇರೋದು ನಿಂಗೆ ಏನ್ ಅನ್ಬಾರ್ದು ಇಷ್ಟು ಮಟ್ಟಿಗೆ ಅಂಕುದ್ಲು ಗೊತ್ತಾ ಅಮ್ಮ ಏನ್ ಅನ್ಬಾರ್ದಂದ್ರೆ ಹಸಿಟ್ಟು ಎಷ್ಟು ಬಿಟ್ಟೋಯ್ತಲ್ಲ ಇನ್ನೊಂದು ನಾನಿವಾಗ ಏನಿಲ್ಲ ಇಟ್ಕೊಂಡೆ ಕೂತಿಟ್ಕೊಂಡೆ ನಾನು ಲೇ ಯಾಕಂಗ ಇಬ್ರು ಕುಡ್ದಿರಿ ಬೈಕ್ ಹೋಗ ಹೋಗಿ ಕುತ್ಕೋಗಿ ಹಾಗೆ ನಾನು ಮಾಡ್ತೀನಿ ಅಮ್ಮ ಮಾಡೋ ಅನ್ನೋದಲ್ಲ ನಾನು ಒಂಚೂರು ತಿಂದ್ಬಿಟ್ರೆ ಏನಮ್ಮ ಆಯ್ತು ಇವಳೇನೆ ಸರಿ ಅಮ್ಮ ನಾನು ಯಾಕೆ 2-3 ಸತ ಹೇಳ್ದೆ ತಾನೆ ಒಂದ್ಸತ ಹೇಳ್ದೆ ಸರಿ ಕಡೆ ಮದ್ವೆ ಸಿಗಲ್ಲ ಅಂತ ನೀನು ಬೈಕ್ ಕೊಡ್ಸಿದ್ರೆ ಅಲ್ಲ ನಾ ಕಾಡ್ ಬಾಯ್ಬಿಟ್ರೆ ಫ್ರೆಂಡ್ಸ್ ಆಯ್ತಿಲ್ಲ ಫ್ರೆಂಡ್ಸ್ ನಾವು ಟ್ರ್ಯಾಕ್ ಮಾಡಿದ್ದು ಫ್ರೆಂಡ್ಸ್ ಆಯ್ತಾ ಇಲ್ಲ ನಾವು ಆಕ್ಚುಲಿ ಪ್ರಾಂಕ್ ಮಾಡೋಣ ಜಗಳ ಮಾಡೋಕಲ್ಲ ಆದ್ರೆ ಅದು ನಮ್ಗೆ ಯಾರು ಜಗಳ ಬಿಡಿಸ್ತಾ ಇಲ್ಲ ನಮ್ಮ ಯಜಮಾನ್ರು ಸರಿಯಾಗಿ ವಿಡಿಯೋ ಮಾಡ್ತಿಲ್ಲ ಸೊ ಇದು ಅಟ್ಟರ್ ಫ್ಲಾಪ್ ಆಗೋಯ್ತು ಅಕ್ಕ ತಂಗಿ ಯಾವ ರೇಂಜ್ ಜಗಳ ಆಡಿದ್ವಿ ಹಬ್ಬದ ದಿನ ಅಂತ ನೀವು ನೋಡಿ ಹಿಂಗೂ ಜಗಳ ಆಡ್ತೀರಾ ಆಕ್ಚುಲಿ ನಿಜವಾಗ್ಲೂ ಆಗಿತರ ಎಲ್ಲ ಜಗಳ ಆಡ್ತೀವಿ ಬಟ್ ಇವತ್ತು ಟ್ರ್ಯಾಕ್ ಮಾಡೋಣ ನಾವು ಹಿಂಗೆಲ್ಲ ಆಡಲ್ಲ ಹಿಂಗೆಲ್ಲ ಬಟ್ ಜೋರಾಗಿ ಜಗಳ ಮಾಡ್ಬೇಕು ಆದ್ರೆ ಪ್ರಾಂಕ್ ಮಾಡೋಣ ನಿಮ್ಮನ್ನೆಲ್ಲ ಪ್ರಾಂಕ್ ಮಾಡೋಣ ಅನ್ನೋ ಇದಕ್ಕೋಗಿ ನನ್ಗಂತೂ ನಗುನೇ ಕಂಟ್ರೋಲ್ ಆಗಲ್ಲ ಇತ್ತೀಚೆಗೆ ಅಟ್ಟರ್ ಫ್ಲಾಪ್ ಮಾಡ್ಬಿಟ್ಲು ನಮ್ಮ ಪ್ರಾಂಕ್ ಆಗ್ಲಿಲ್ಲ ನಮ್ಮಮ್ಮನ ಪ್ರಾಂಕ್ ಮಾಡೋಣ ನಿಮ್ಮನ್ನ ಪ್ರಾಂಕ್ ಮಾಡೋಣ ಅನ್ಕೊಂಡ್ವಿ ನಮ್ಮ ಅಮ್ಮನ ಕಡೆ ಇವ್ರದ್ದೇನ್ ಇದ್ದಿದೆ ಅನ್ಕೊಂಡು ನಮ್ಮಮ್ಮ ರಿಯಾಕ್ಟೇ ಮಾಡಿಲ್ಲ ಜಾಸ್ತಿ ನಿಮ್ಗೂ ಗೊತ್ತಾಗ್ತಿರುತ್ತೆ ನಾವ್ ಆಡೋದ್ ನೋಡಿ
ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಮ್ಮ ಜಗಳ ಬಿಡ್ಸೋಕೆ ಬರುತ್ತೆ, ನಾವು ಆಡೋದು ನೋಡಿ ಸ್ವಲ್ಪ ಸೀರಿಯಸ್ಸಾಗಿ ತೊಗೋತಿದ್ವಿ. ನಮ್ಮ ಅಮ್ಮಂಗೆ ಇವ್ರದ್ದೇನು ಇದ್ದಿದ್ದೆ ನೋಡಿ ನೋಡಿ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಏನಕ್ಕಂದರೆ ಅವಾಗ ನಾನು ನನ್ನ ತಂಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಹಿಂಗೆ ಜಗಳ ಆಡ್ತಾಯಿರ್ತೀವಿ. ಬಟ್ ಹೆಂಗೆ ಅಂದರೆ ನಮ್ಮ ನೇಚರು, ನಾವು 1000 ಜಗಳ ಆಡ್ಬೋದು, ಬಟ್ ನಮಗೆ ನೆಕ್ಸ್ಟು ಸ್ವಲ್ಪ ಹೊತ್ತಿಗೆ ನಮ್ಮ ನಡುವೆ ಏನೂ ಆಗೇ ಇಲ್ಲ, ಏನೂ ಮಾಡೇ ಇಲ್ಲ. ಅದಕ್ಕೆ ಶಿವು ಆಗಲಿ ಅಮ್ಮ ಆಗಲಿ ರೇಗಿಸ್ತಾ ಇರ್ತಾರೆ ನಾವೇನಾರು ಜಗಳ ಆಡಿದ್ರೆ. ಯಾಕ್ರೆ ಹಿಂಗೆ ಜಗಳ ಆಡ್ತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನೂ ನಡೆದೇ ಇಲ್ಲ ಅನ್ನೋಂಗೆ ಇಬ್ಬರಲ್ಲೇ ಬಾರೇಲೇ ನೋಡೇ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಕೂತಿರ್ತೀರಾ, ಅದಕ್ಕೆ ಬೇರೆ ಈ ಮಟ್ಟಕ್ಕೆ ಜಗಳ ಆಡ್ತೀರಂತ ಅವ್ರು ಅವಾಗವಾಗ ಅಂತ ಇರ್ತಾರೆ. ಬಟ್ ಅಕ್ಕ ತಂಗಿರು ಅಂದಮೇಲೆ ಹಂಗೆ ಅಲ್ವಾ, ಸಣ್ಣ ಪುಟ್ಟ ಜಗಳ ಬರ್ತಾ ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡ್ತಾ ಇರ್ತೀವಿ. ಹಂಗೆ ಅಂದ್ಬಿಟ್ಟು ನಮ್ಗೆ ಹೆಂಗೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಹೇಳ್ದಾಗೆ ಏನೂ ನಡೆದೇ ಇಲ್ಲ ಅನ್ನೋಂಗೆ ಅವರೇ ಆಶ್ಚರ್ಯ ಆಗ್ಬಿಟ್ಟಿರ್ತಾರೆ. ಈ ಥರ ಆಡೋಕ್ಕೆ ಈ ಮಟ್ಟಕ್ಕೆ ಜಗಳ ಆಡಿದ್ರೆ ಹಿಂಗೆ ಮಾತಾಡ್ಕೊಂಡಿರೋಕ್ಕೆ ಅಂತ ರೇಗಿಸ್ತಾ ಇರ್ತಾರೆ ನಮಗೆ, ನನ್ನ ತಮ್ಮ ನಮ್ಮಮ್ಮ ಎಲ್ಲರೂ. ಹಾಗೆ ಫ್ರೆಂಡ್ಸ್ ಫೈನಲಿ ಹಂಗೂ ಹಿಂಗೂ ಆಡಿ ಕೊನೆಗೆ ತಂಬಿಟ್ಟು ಕೂಡ ರೆಡಿ ಆಯಿತು. ಇವಾಗ ಉಂಡೆ ಕಟ್ಟೋಣ ಅಂತ ಅಂದ್ಬಿಟ್ಟು 3 ಜನನೂ ಸೇರಿಕೊಂಡು ಉಂಡೆಗಳು ಕಟ್ತಾಯಿದ್ದೀವಿ. ಹಂಗೂ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ನಮ್ಮಮ್ಮ ಹೋಗೋದಕ್ಕಿಂತ ಮುಂಚೆ ನೀವೇನು ಹೋಗ್ಬೇಕಂದ್ರೂ ಇಬ್ಬರು ಸೇರ್ಕೊಂಡು ಉಂಡೆ ಕಟ್ಬಿಟ್ಟು ಹೋದ್ರೆ ಸರಿ, ಉಂಡೆ ಕಟ್ಬಿಟ್ರೆ ಹೋಗ್ಯವ್ರಂತೆ ಅಲ್ಲಿ ಇಲ್ಲಿ ಅಂತ ಅಂದ್ಕೊಂಡಂತಾಯಿತು. ಕಡಮ್ಮ ಆಯಿತು, ಉಂಡೆ ಕಟ್ಕೊಟ್ಬಿಟ್ಟೆ ಹೋಯ್ತು ಬಿಡಮ್ಮ ಅಂತ ಅಂದ್ಬಿಟ್ಟು ಇವಾಗ ತಂಬಿಟ್ಟು ಉಂಡೆ ಕಟ್ತಾಯಿದ್ದೀವಿ. ಆ್ಯಕ್ಚುಲಿ ತುಂಬ ನಾವು ಅವಾಗವಾಗ ಏನು ತಂಬಿಟ್ಟೆಲ್ಲ ಮಾಡೋದಿಲ್ಲ. ಕರೆಕ್ಟಾಗಿ ಶಿವರಾತ್ರಿ ಹಬ್ಬದಲ್ಲಿ ಮಾತ್ರನೇ ನಮ್ಮ ಮನೆಗಳಲ್ಲಿ ತಂಬಿಟ್ಟು ಅಂತ ಮಾಡೋದು, ಬೇರೆ ಯಾವುದೇ ಹಬ್ಬಕ್ಕೂ ಮಾಡೋದಿಲ್ಲ. ಕೆಲವೊಬ್ಬರು ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಮಾಡ್ತಾರೆ, ತಂಬಿಟ್ಟು ಆರತಿ ಎಲ್ಲ ಮಾಡ್ತಾರಲ್ವ ದೇವರಿಗೆ, ಅವಾಗೆಲ್ಲ ಮಾಡ್ತಾರೆ. ಬಟ್ ನಮ್ಮ ಕಡೆ ಏನಂದರೆ ಶಿವರಾತ್ರಿ ಹಬ್ಬಕ್ಕಷ್ಟೇ ಈ ತಂಬಿಟ್ಟು ಮಾಡೋದು. ಸೊ ಹಂಗಾಗಿ ತಂಬಿಟ್ಟು ಮಾಡಿ ಅಮ್ಮ ನನಗೂ ನಾನು ಇಲ್ಲೇ ಕೊಡ್ತೀನಿ, ನೀನೇನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿತ್ತು. ಅಂದರೆ ತಂಬಿಟ್ಟು ನಾನು ಜಾಸ್ತಿ ಯಾವಾಗಲೂ ಮಾಡಿಲ್ಲ, ಹಾಗಾಗಿ ನನಗೆ ಯಾವಾಗಲೂ ಟ್ರೈ ಮಾಡೋಕ್ಕೂ ಹೋಗಿಲ್ಲ ನನ್ನ ತಂಬಿಟ್ಟನ್ನ. ಸೊ ಹಾಗಾಗಿ ಅಮ್ಮನೇ ನಾನೇ ಮಾಡ್ತೀನಲ್ಲ ಇಲ್ಲೇ ಕೊಡ್ತೀನಿ ಬಿಡು, ಮಾಡಬೇಡ ಅಂತ ಹೇಳಿದರು. ಸೊ ಇವಾಗ 3 ಜನನೂ ಸೇರಿಕೊಂಡು ಈ ರೀತಿ ತಂಬಿಟ್ಟು ಕಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು, ನಮ್ಮ ಮನೆಗೆ ಬರಬೇಕು ಅಂತ ಅಂದ್ಬಿಟ್ಟು ಬಂದೆ. ಸೊ ಅಲ್ಲಿಂದ ಬಂದು ಇನ್ನು ನೈಟ್ ಹಾಗೆ ನಾನು ಸ್ವಲ್ಪ ಹೊತ್ತು ಅಮ್ಮನ ಮನೇಲಿ ಇದ್ಬಿಟ್ಟು ಅಮ್ಮನ ಮನೆಯಿಂದ ಬಂದ್ವಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತಿದ್ವಿ. ಅದಾದಮೇಲೆ ನೋಡಿ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಡಿ ಆಗಿದೆ ಅಲ್ಲಿಂದ ಬಂದ ತಕ್ಷಣ. ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಬೇಕಿತ್ತು, ಶಿವರಾತ್ರಿ ಹಬ್ಬ ಇತ್ತಲ್ವ. ಸೊ ಹಂಗಾಗಿ ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ, ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ, ಬನ್ಸಿ ರವೆ ಉಪ್ಪಿಟ್ಟು. ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.